ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆನ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ವೀಕ್ಷಕರೇ, ಇಲ್ಲಿ ಮಂಜ ನನ್ನ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಮಾಡಿದ್ರೆ ಸಾಕು, ಇಲ್ಲದಿದ್ರೆ ನಾನು ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಮ್ಮ ಅಕ್ಕನ ನಮ್ಮ ಮನೆಯಲ್ಲಿ ನಾನು ರಾಣಿ ಥರ ನೋಡ್ಕೊತೀನಿ. ಹೋಗಿ ಎಲ್ಲಾದರೂ ಕ್ಯಾಬ್ ಓಡಿಸ್ಕೊಂಡು ನಮ್ಮ ಅಕ್ಕನಿಗೆ 100-200 ದುಡ್ಡು ಕೊಟ್ಕೊಂಡು ಚೆನ್ನಾಗಿರಿ ಅಂತ ಹೇಳಿ ತುಂಬ ಹೇಳ್ತಿರ್ತಾನೆ. ಇದರಿಂದ ಸೂರ್ಯನಿಗೆ ಅವಮಾನ ಆಗುತ್ತೆ. ಅಲ್ಲಿಂದ ಹೊರ್ಟೋಗ್ಬಿಡ್ತಾನೆ. ಹೊರ್ಟೋಗಿ ಶೆಡ್ ಹತ್ರ ಬರ್ತಿದ್ದಾನೆ. ಬಂದು ಅಲ್ಲಿ ಅವನ ಫ್ರೆಂಡ್ ಕೂಡ ಚೇತನ್ ಇರ್ತಾನೆ. ಯಾಕೋ ಮಗ, ಏನಾಯಿತು, ಯಾಕೋ ಎಣ್ಣೆ ಕುಡಿತಿದ್ಯಾ ಇಷ್ಟೊತ್ನಾಗ ಅಂತ ಹೇಳ್ತಿರ್ತಾರೆ. ಲೋ, ಬಚ್ಚಗಳೆಲ್ಲ ನನ್ನ ಹತ್ರ ಬಚ್ಚನ್ ಥರ ಡೈಲಾಗ್ ಹೊಡಿಯೋಕ್ಕಾಗ್ಬಿಟ್ವಲ್ಲೋ. ಅವನ ಹತ್ರ ಹೋಗ್ಬಿಟ್ಟು, ಏ ಪಾಪು, ನೀನು ತಪ್ಪು ಮಾಡ್ತಾ ಇದೆಯಾ ಕಣೋ, ಒಳ್ಳೆ ದಾರಿನಲ್ಲಿ ಹೋಗು, ನಮ್ಮ ಅಮ್ಮನ ಹತ್ರ, ಅದು ನನ್ನ ಮನೆಯಲ್ಲೇ ದುಡ್ಡನ್ನ ಕಳ್ತನ ಮಾಡ್ತಿದ್ಯಾ, ಈ ಥರ ಕಳ್ತನ ಮಾಡಬಾರ್ದು ಕಣೋ ಅಂತಂದರೆ ಅವನು, ನಿನ್ನ ಕೆಲಸ ನೋಡ್ಕೊಂಡೋಗೋ, ನೀನು ಕ್ಯಾಬ್ ಡ್ರೈವರ್ ಅಂತೇಳಿ ನನ್ನೇ ಅಂಗ್ಲಾಡಿಸ್ಬಿಟ್ಟ, ನನಗೆ ಛೀಮಾರಿ ಆಗೋಯ್ತು, ಅವಮಾನ ಆಗೋಯ್ತು ಅಂತೇಳಿ ಸೂರ್ಯ ಹೇಳ್ಬಿಟ್ಟು ತುಂಬ ಡ್ರಿಂಕ್ಸ್ನ ಮಾಡ್ತಿರ್ತಾನೆ. ಮಗ, ಈ ಥರ ಕುಡಿಬೇಡ್ವೋ, ಬರೀ ಕುಡಿತಿದೆಯಲ್ಲ, ಈ ಕುಡಿದ್ರೆ ಏನಾಗಬೇಕು, ಸುಮ್ಮನಿರು ಅಂತೇಳಿ ಹೇಳ್ತಿರ್ತಾರೆ. ಆದರೂ ಕೂಡ ಸೂರ್ಯ ಸುಮ್ಮನೆ ಇರೋದಿಲ್ಲ. ಈ ವಿಷಯ ಏನಾದರೂ ನನ್ನ ಹೆಂಡ್ತಿಗೆ ಗೊತ್ತಾದರೆ, ಮೀನಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊತಾಳೆ. ಅವಳಿಗೆ ಏನೂ ಕೂಡ, ಆ ಮಂಜನಿಗೆ ಒಂದು ಸ್ವಲ್ಪನೂ ಕೂಡ ಪಾಪ ಪ್ರಜ್ಞೆ ಅನ್ನೋದೇ ಇಲ್ವಾ ಕಣೋ. ಈಗ ಏನಾದರೂ ಮನೇಲಿ ಗೊತ್ತಾದರೆ ಏನಾಗ್ತಾ ನಾನು ಹೆದರ್ಕೊತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಸರಿ ಕಣೋ, ಸುಮ್ಮನೆ ಇರೋ, ನಾವು ಹೇಗಾದರೂ ಮಾಡಿ ವಿಷಯನ ಸಾಲ್ವ್ ಮಾಡ್ಕೊಳ್ಳೋಣ, ನೀನು ಈ ಥರ ಕುಡಿಬೇಡ ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ನನ್ನ ಕುಡ್ಕ ಅಂತ ಬೇರೆ ಹೇಳ್ತಿದ್ದ. ಇದೆಲ್ಲ ಅವಮಾನ ಕಣೋ, ನಾನು ಹಂಗಾದ್ರೆ ಜಾಸ್ತಿ ಕುಡಿತೀನ, ನಾನು ಒಳ್ಳೆಯವನೇ ಅಲ್ವಲ್ಲ ಅಂತ ಅವನಿಗೆ ಅವಮಾನ ಆಗಿರುತ್ತೆ. ಅದನ್ನ ನೆನಪಿಸ್ಕೊಂಡು ಚೇತನ್ ಮುಂದೆ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಹಾಸ್ಪಿಟಲಲ್ಲಿ ಮಂಜ ಫೋನ್ ಮಾಡ್ತಾ ಇದ್ದಾನೆ. ಫೋನ್ ಮಾಡಿಬಿಟ್ಟು ಅವ್ನ ಹುಡುಗರ ಹತ್ರ ಹೇಳ್ತಿದ್ದಾನೆ, ಏನೋ ದುಡ್ಡು ಬೇಕಾದರೆ ಹೇಳು, ಈಗಲೇ ಎಷ್ಟು ಲಕ್ಷ ಬೇಕು ಕಳಿಸ್ತೀನಿ ಅಂತ ಹೇಳ್ತಿರ್ತಾನೆ. ಆ ಸುಬ್ಬು ಹತ್ರ ಮಾತಾಡ್ತಾ ಇರ್ತಾನೆ. ಹಾಗೇನಿಲ್ಲ, ದುಡ್ಡೇನು ಬೇಕಿಲ್ಲ, ನಾನು ಹೇಳೋದನ್ನ ಕೇಳಿಸ್ಕೊ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಭಾವ ಸೂರ್ಯ ಮತ್ತೆ ಬಂದಿದ್ದ ಇಲ್ಲಿ ಅಂತ ಹೇಳ್ತಿರ್ತಾರೆ. ಏನಾದರೂ ಬಂದು ಗಲಾಟೆ ಮಾಡಿದ್ನಾ ಅಂತೇಳಿ ಸುಬ್ಬು ಕೇಳ್ತಾ ಇದ್ದಾನೆ. ಗಲಾಟೆ ಏನೂ ಮಾಡಲಿಲ್ಲ. ಅವನಿಗೆ ಒಂದು ವಿಷಯ, ಒಂದು ಸತ್ಯ ಗೊತ್ತಾಗಿದೆ. ನಾನು ಒಂದಿನ 1 ಲಕ್ಷ ಕದ್ದಿದ್ವಿ ಒಂದು ಲೇಡಿ ಹತ್ರ, ಅವರು ನಮ್ಮ ಅತ್ತೆ ಅಂತ ಹೇಳಿದ್ನಲ್ಲ, ಆ ವಿಷಯ, ಆ ವಿಡಿಯೋ ಎಲ್ಲ ಅವನ ಹತ್ರ ಇದೆ ಕಣೋ ಅಂತ ಹೇಳ್ತಿದ್ದಾರೆ. ಹೌದಾ, ಆ ವಿಡಿಯೋ ಇದೆಯಾ, ಸರಿ ಬಿಡು, ಅವನು ವಿಚಾರಿಸ್ಕೊತೀನಿ ಆ ಸೂರ್ಯನ ಅಂತ ಸುಬ್ಬು ಹೇಳ್ತಿರ್ತಾನೆ. ಕಾಗೆ ಸುಬ್ಬು, ಅದಕ್ಕೆನಾ ಅವ್ನಿಗೇನು ಮಾಡಬೇಡ ಕಣೋ ಸೂರ್ಯ, ಅವನೆಷ್ಟೇ ಆದರೂ ನನ್ನ ಭಾವ, ಅವ್ನಿಗೇನಾದರೂ ಆದರೆ ನಮ್ಮ ಅಕ್ಕ ಕಣ್ಣೀರು ಹಾಕ್ತಾಳೆ ಅಂತ ಈ ಕಡೆ ಮಂಜು ಹೇಳ್ತಾ ಇರ್ತಾನೆ. ಸರಿ ಆಯಿತು, ನೀನು ಬೇಗ ಹುಷಾರು ಮಾಡ್ಕೊಂಬಾ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಹಾಸ್ಪಿಟಲಲ್ಲಿ ಬಿಲ್ ಕಟ್ಟಬೇಕಾಗುತ್ತೆ. ಆದರೆ ಇವ್ರ ಹತ್ರ ದುಡ್ಡು ಕೂಡ ಇರೋದಿಲ್ಲ. ಮೀನಾ ಫೋನ್ ಮಾಡ್ತಾ ಇದ್ದಾಳೆ ಸೂರ್ಯನಿಗೆ. ಎಷ್ಟೇ ಸಲ ಫೋನ್ ಮಾಡಿದ್ರೂ ಕೂಡ ಸೂರ್ಯ ಫೋನ್ನ ಪಿಕ್ ಮಾಡ್ತಾ ಇರೋದಿಲ್ಲ. ಇಲ್ಲಿ ಅವ್ರ ಅತ್ತೆ ಕೂಡ, ಅವ್ರಿಗೂ ಕೂಡ ದುಡ್ಡು ಅಡ್ಜಸ್ಟ್ ಆಗೋದಿಲ್ಲ. ಎಲ್ಲರೂ ಕೂಡ ಕೇಳ್ತಿರ್ತಾಳೆ. ಹಾಗೆ ಮೀನಾ ತುಂಬ ಜನದ ಹತ್ರ ಕೇಳ್ತಿದ್ದಾಳೆ. ಆಗ ಒಂದು ವಿಷಯ ಗೊತ್ತಾಗುತ್ತೆ, ಡಾಕ್ಟ್ರು ತುಂಬ ಒಳ್ಳೆಯವರು, ಅವ್ರ ಹತ್ರ ಮಾತಾಡಿದ್ರೆ ದುಡ್ಡನ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಈಗ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದಾಳೆ ಮೀನಾ. ಹೋಗ್ಬಿಟ್ಟು, ಡಾಕ್ಟರ್, ನಾನು ಮಂಜು ಅವ್ರ ಕಡೆಯವರು, ನಿಮ್ಮ ಹತ್ರ ಸ್ವಲ್ಪ ವಿಷಯ ಮಾತಾಡಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ. ಆಗ ಡಾಕ್ಟರ್ ಇದ್ದರು, ಹೌದಾ, ನಾನು ನಿಮ್ಮ ಹತ್ರ ಸ್ವಲ್ಪ ವಿಷಯ ಕೇಳಬೇಕಾಗಿತ್ತು, ಬನ್ನಿ ಅಂತ ಹೇಳ್ತಿದ್ದಾರೆ. ನಿನ್ನ ತಮ್ಮ ಏನು ಓದ್ತಾ ಇರೋದು, ಅವರು ಒಳ್ಳೆ ಹ್ಯಾಬಿಟ್ ಇದೆಯಾ ಅವನಿಗೆ, ಕುಡಿಯೋದು ಅಥವಾ ಬೈಕ್ ರೇಸಿಂಗು ಅಥವಾ ಯಾರ ಹತ್ರನ ಬಡ್ದಾಟ ಏನಾದರೂ ಇದಕ್ಕಿಂತ ಮುಂಚೆ ಇತ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲ ಡಾಕ್ಟರ್, ನನ್ನ ತಮ್ಮ ತುಂಬ ಒಳ್ಳೆಯವನು, ಅವನಿಗೆ ಈ ವಿಷಯದಲ್ಲಿ ಏನೂ ಕೂಡ ಇಲ್ಲ, ಅವನಿಗೆ ಕಾಲೇಜ್ ಆಯಿತು ಮನೆ ಆಯಿತು ಅಂತ ಹೇಳ್ತಿರ್ತಾರೆ. ನೋಡಿ, ಅವನು ಇದು ಆಕ್ಸಿಡೆಂಟ್ ಆಗಿರೋದಿಲ್ಲ, ಯಾರೋ ಬಲವಾಗಿರೋರು ಅವನ ಕೈನ ಮುರಿದಿದ್ದಾರೆ, ಅದರಿಂದ ಅವನು ಕೈ ಮುರ್ಕೊಂಡೋಗಿದೆ, ಸಣ್ಣದಾಗೊಂದು ಸರ್ಜರಿ ಕೂಡ ಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಇದರಿಂದ ಮೀನಾಗೆ ಶಾಕ್ ಆಗುತ್ತೆ. ಇಲ್ಲ ಡಾಕ್ಟರ್, ಅವನು ಯಾರ ಹತ್ರನೂ ಕೂಡ ಹೊಡೆದಾಟ ಮಾಡೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ನೋಡಿ ಮೀನಾ ಅವರೇ, ಅವನ ಕೈಯಿನಲ್ಲಿ ಬೇರೆ ಯಾವುದೇ ರೀತಿಯ ಗಾಯಗಳು ಇಲ್ಲ, ಜಸ್ಟ್ ಅವನ ಕೈಗೆ ಯಾರೋ ಬಲವಾಗಿ ಮುರಿದಿರೋದ್ರಿಂದ ಕೈ ಮುರ್ಕೊಂಡೋಗಿದೆ ಅಂತ ಹೇಳ್ತಾರೆ. ಈಗ ಬೇಕಾದರೆ ನಿಮ್ಮ ತಮ್ಮನ್ನೇ ವಿಚಾರಿಸಿ ಅಂತ ಹೇಳ್ತಿರ್ತಾರೆ. ಮೀನಾ ಈಗ ಹೋಗ್ತಾ ಇದ್ದಾಳೆ. ಅಲ್ಲಿ ಮಂಜು ಮಲ್ಕೊಂಡಿರ್ತಾನೆ. ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ. ಆಗ ಮಂಜು ಇದ್ದವನು, ನಾನು ಕೊಡ್ತೀನಿ ಬಿಡಮ್ಮ, ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ತಾನೆ.
ಅಲ್ಲೇ ನಿಂತ್ಕೊಂಡಿರ್ತಾಳೆ ಮೀನಾ. ನೀನೇಗೆ ತಂದು ಕೊಡ್ತೀಯ 30,000 ದುಡ್ಡನ್ನ? ನಿನ್ನ ಹತ್ರ ನೀನೇನು ನಮ್ಮ ಹತ್ರ ಕೆಲಸ ಮಾಡ್ತಾ ಇದೆಯಾ? ನೀನು ಓದ್ತಾ ಇದೆಯಾ ತಾನೇ? ಅಷ್ಟು ದುಡ್ಡನ್ನ ಅಡ್ಜಸ್ಟ್ ಹೇಗೆ ಮಾಡೋದಕ್ಕಾಗುತ್ತೆ ಅಂತೇಳಿ ಕೇಳ್ತಾ ಇರ್ತಾರೆ. ಈ ಕೇಳೋದನ್ನ ನೋಡಿ ಅವರಮ್ಮ ಬಿಡೆ ಹೋಲಿ, ಅವನೇನೋ ಮಾತಿಗೆ ಹಂಗಂತ ಹೇಳಿರ್ಬೋದು. ಅದನ್ನು ಕೇಳಿ ಯಾಕೆ ಅವ್ನಿಗೆ ಇನ್ನೂ ಕೂಡ ಬೇಸರ ಮಾಡ್ತೀಯ, ಅವ್ನಿಗೆ ಯಾಕೆ ನೋವು ಕೊಡ್ತೀಯಾ ಅಂತ ಹೇಳಿ ಹೇಳ್ತಿರ್ತಾರೆ. ಅಮ್ಮ ನೀನು ಸುಮ್ಮನೆ ಇರು, ನಿನಗೇನು ಗೊತ್ತಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಂಜು ಸತ್ಯ ಹೇಳು, ಯಾರು ನಿನ್ನ ಕೈನ ಮುರಿದಾಕಿದ್ದು? ನನಗೆಲ್ಲ ಕೂಡ ಗೊತ್ತಾಗಿದೆ, ಬಾಯಿ ಬಿಡು ಅಂತ ಹೇಳಿ ಕೇಳ್ತಿದ್ದಾರೆ. ಆಗ ಅವನಿಗೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಿನ್ನ ಗಂಡ ಸೂರ್ಯನೇ ನನ್ನ ಕೈನ ಮುರಿದಾಕಿದ್ದು ಅಂತ ಹೇಳಿ ಹೇಳ್ತಿರ್ತಾರೆ. ಅವ್ರ ಅತ್ತೆಗೆ ಈ ಕಡೆ ಮೀನಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಸೂರ್ಯ ಅವರು ಈ ಥರ ಮಾಡೋದಿಲ್ವಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲ ಅಕ್ಕ, ಕಂಠ ಪೂರ್ತಿ ಕುಡ್ದ್ಬಿಟ್ಟಿದ್ದ ಸೂರ್ಯ. ಅವನಿಗೆ ನಾನು ನೀನು ಬಾಮೈದ ನನ್ನ ಕೈಯ ಮುರಿದಾಕಿದೆಯಲ್ಲ, ಬಿಟ್ಬಿಡು ಅಂತಂದರೂ ಕೇಳಲಿಲ್ಲ. ಅವ್ನಿಗೆ ಏನು ಹೇಳಿದ್ರು ಕೂಡ ಗೊತ್ತಾಗ್ತಿರ್ಲಿಲ್ಲ ಅಕ್ಕ. ಅವನ ಜೊತೆಗೆ ಅವ್ನ ಫ್ರೆಂಡು ಕೂಡ ಎಲ್ಲ ಸೇರ್ಕೊಂಡ್ಬಿಟ್ಟು ನನಗೆ ಹೊಡೆದಾಕ್ಬಿಟ್ರು, ಕೈಯೆಲ್ಲ ಮುರಿದಾಕ್ಬಿಟ್ರು ಅಕ್ಕ. ಎಷ್ಟು ನೋವಾಗ್ತಿದೆ ಗೊತ್ತಾ? ಇಲ್ಲಿ ಏನೋ ಕಟ್ಟಾಗಿರೋ ಥರ ನನಗೆ ಫೀಲ್ ಆಗ್ತಿದೆ ಅಂತೇಳಿ ನಾಟಕ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಯ್ಯೋ ಈಗೇನಪ್ಪ ಮಾಡೋದು, ಈ ಥರ ಮಾಡಿಬಿಟ್ರಲ್ಲ ಇವ್ರಿಗೆ, ಯಾರ ಹತ್ರ ಹೇಳಿ ನಾನು ಹೋಗಿ ಈ ವಿಷಯನ ಅಂತೇಳಿ ಅವರಮ್ಮ ಕೂಡ ಕೂಗಾಡ್ತಿರ್ತಾರೆ. ಮೀನಾ ಹೋಗಿ ಅಮ್ಮ ಇರು, ನಾನು ಈ ವಿಷಯನ ಹೋಗಿ ಅವ್ರ ಹತ್ರ ಕೇಳ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ಮೀನಾ ಬರೋದು ನೋಡಿ ಚೇತನ್ ಸೂರ್ಯನ ಒಂದು ಹತ್ರ ಬಚ್ಚಿಡ್ತಿದ್ದಾನೆ. ಮಗ ನೀನು ಕುಡ್ದಿದ್ಯಾ, ಏನು ಕೂಡ ಮಾತಾಡಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ಆಗ ಚೇತನ್ ಹತ್ರ ಬಂದ್ಬಿಟ್ಟು ಸಿಸ್ಟರ್ ಇಲ್ಲಿ ಸೂರ್ಯ ಇಲ್ಲ, ಅವ್ನಿಗೆ ಯಾವುದೋ ಡ್ಯೂಟಿ ಬಂತು ಅಂತೇಳಿ ಹೋದ ಅಂತ ಹೇಳಿ ಹೇಳ್ತಿರ್ತಾರೆ. ಇಲ್ಲ ಚೇತನ್, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಬಂದೆ. ಯಾಕೆ ನಮ್ಮ ತಮ್ಮನಿಗೆ ಆ ರೀತಿ ಹೊಡೆದಿದ್ದೀರಲ್ಲ ನೀವು? ಸ್ವಲ್ಪನೂ ಕೂಡ ನಿಮಗೆ ಮ್ಯಾನರ್ಸ್ ಅನ್ನೋದೇ ಇರಲಿಲ್ವಾ? ಅವನೇನು ತಪ್ಪು ಮಾಡಿದ್ದಾನೆ ಅಂತ ಹೊಡೆದ? ಅಷ್ಟು ಚಿಕ್ಕ ಹುಡುಗನಿಗೆ ಯಾಕೆ ಅಷ್ಟಂತ ಶಿಕ್ಷೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಬಂದು ಇದರಲ್ಲಿ ತಪ್ಪೇನಿದೆ ಹೇಳೋ ಚೇತನ್, ಏನೋ ಇವಳ್ದು ಅಂತ ಹೇಳಿ ಕೇಳ್ತಿರ್ತಾರೆ. ನೀವು ಇಲ್ಲೇ ಇದ್ದೀರಾ? ಅಲ್ಲ ರೀ, ನಿಮ್ಮ ಬಾಮೈದ ಅವನಿಗೆ ನನ್ನ ತಮ್ಮ, ಅವನು ಯಾವತ್ತೂ ಕೂಡ ಒಂದು ಉಳ್ಕಡ್ಡಿನೂ ಕೂಡ ತುಳಿದಿಲ್ಲ. ಅಷ್ಟೊಂದು ಮುಗ್ಧ ಅಂಥ ಪಾಪ ಹುಡುಗನ ಕೈ ಮುರಿದಾಕಿದ್ದೀರಲ್ಲ ಕುಡ್ದು ಅಂಬ್ಲಿನಲ್ಲಿ ನೀವು ಏನೇನೆಲ್ಲ ಮಾಡ್ತೀರಾ ಅಂತ ನಿಮ್ಗೇನಾದರೂ ಗೊತ್ತಾ ಅಂತ ಹೇಳಿ ಬೈತಾ ಇರ್ತಾರೆ. ಸೂರ್ಯ ಏನೂ ಕೂಡ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಬಾಯಿ ಬಿಡಿ, ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ? ನಮ್ಮ ತಮ್ಮ ಏನು ತಪ್ಪು ಮಾಡ್ದ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಸೂರ್ಯನೂ ಕೂಡ ತುಂಬ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಆಗಲೂ ಕೂಡ ಅವನಿಗೆ ಸತ್ಯ ಹೇಳೋ ಒಂದು ಟೈಮ್ ಅನ್ನೋದು ಬಂದ್ಬಿಡುತ್ತೆ. ಆಗ್ಲಿಂದ ಏನು ಕೇಳ್ತಿದ್ಯಾ ಹೇಳು, ನನ್ನ ತಮ್ಮ ಏನು ತಪ್ಪು ಮಾಡಿದ್ದಾನೆ ಅಂತಲ್ಲ, ತಪ್ಪೇನು ಅಂತ ಹೇಳಿ ತೋರಿಸ್ತೀನಿ ಇರು. ಆವಾಗ ನೀನೇ ಹೋಗಿ ಇನ್ನೊಂದು ಕೈನ ಮುರಿತೀಯ ಅಂತೇಳಿ ವೀಡಿಯೋನ ತೋರಿಸ್ತಾ ಇದ್ದಾನೆ. ಮೀನಾಗೂ ಕೂಡ ಶಾಕ್ ಆಗುತ್ತೆ ಆ ವಿಡಿಯೋ ನೋಡಿ. ಯಾಕಂದರೆ ಕಳ್ತನ ಮಾಡ್ತಾ ಇದ್ದಾನೆ ನನ್ನ ತಮ್ಮ ಅಂತ ಹೇಳಿ. ಇದನ್ನು ನೀವು ಮಾಡಿದ್ದು ಸರಿನೋ ತಪ್ಪು ಅಂತ ಈಗ ಹೇಳು ಮೀನಾ. ಇದನ್ನೆಲ್ಲ ಮಾಡಿಬಿಟ್ಟು ಅವನ ಹತ್ರ ಹೋಗಿ ನೀನು ತಪ್ಪು ಮಾಡ್ತಾ ಇದೆಯಾ ಕಂದ, ಬದಲಾಗು ಅಂದರೆ ಅವ್ನು ನನ್ನ ಏನಂತ ಹೇಳ್ತಿದ್ದಾನೆ ಗೊತ್ತಾ? ಕುಡ್ಕ ಅಂತ ಹೇಳಿ ನನಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಸತ್ಯನ ಹೇಳಿಬಿಡ್ತಾನೆ.